ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸೂಜಿ ರವೆ ಕೇಕ್ ಮಾಡ್ತಾಯಿದ್ದೀನಿ. ರವೆ ಆಮೇಲೆ ಚಾಕ್ಲೇಟ್ ಕೇಕು. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಇದು ತುಂಬ ಸಿಂಪಲ್ ಕೇಕ್ ಇದು. ಸೊ ಯಾರು ಬೇಕಾದರೂ ಈಸಿಯಾಗಿ ಮನೇಲಿ ಮಾಡ್ಬೋದು. ಸೊ ಹಾಗಾದರೆ ಶುರು ಮಾಡೋಣ. ಸೊ ನಾನಿಲ್ಲಿ 1 ಕಪ್ ಸೂಜಿ ತೊಗೊಂಡಿದ್ದೀನಿ. ಸೊ ಸೂಜಿ ಯಾವ ಸೈಜ್ ಆದರೂ ತೊಗೊಬೋದು. ಸೊ ಯಾಕಂದರೆ ನಾವು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಜಸ್ಟ್ ಲೈಟಾಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಮೊಸರು ಹಾಕೋಣ. ಸೊ ಇದು ಫ್ರೆಶ್ ಮೊಸರಾಗಿದ್ದರೆ ಒಳ್ಳೆಯದು. ಸೊ ಹುಳಿ ಮೊಸರು ಹಾಕಿದ್ರೆ ಕೇಕ್ದು ಟೇಸ್ಟ್ ಚೇಂಜ್ ಆಗೋಗುತ್ತೆ. ಸೊ ಈಗ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. 1/4 ಕಪ್ಪು ಕೋಕೋ ಪೌಡರು. ಸೊ ಈ ಮೆಷರ್ಮೆಂಟ್ಸ್ ಎಲ್ಲ ಸ್ಕ್ರೀನಲ್ಲಿ ಬರುತ್ತೆ. ಸೊ 1/4 ಕಪ್ ರಿಫೈನ್ಡ್ ಆಯಿಲ್ ತೊಗೊಂಡಿದ್ದೀನಿ. ಸೊ ಆಯಿಲಿಗೆ ಬದಲು ಬಟರ್ ಅಥವಾ ತುಪ್ಪನೂ ಹಾಕ್ಕೊಬೋದು. ಆಮೇಲೆ ಅರ್ಧ ಕಪ್ ಇದು ಹಾಲು ತೊಗೊಂಡಿದ್ದೀನಿ. ಸೊ ಈಗ ಇದನ್ನೆಲ್ಲ ಒಂದು 30 ಸೆಕೆಂಡ್ಸ್ ಬ್ಲೆಂಡ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ, ಪಿಂಚ್ ಉಪ್ಪು, ಅದು ಬ್ಯಾಲೆನ್ಸ್ ಆಗೋಕ್ಕೆ. ಸೊ ಈಗ ಇದನ್ನು ಒಂದು 30 ಸೆಕೆಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಒಂದು 30 ನಿಮಿಷ ಇದನ್ನು ಬ್ಲೆಂಡ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ಈ ಥರ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸಿಯಲ್ಲಿದ್ದಿದ್ದು ಮಿಕ್ಸ್ಚರ್ ಎಲ್ಲ. ಸೊ ಇದಕ್ಕೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್, 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಸೊ ಮಿಕ್ಸ್ಚರ್ಸ್ ತುಂಬ ಗಟ್ಟಿ ಇದ್ದರೆ 1 ಟೀ ಸ್ಪೂನ್ ಹಾಲು ಹಾಕ್ಕೊಬೋದು. ಸೊ ನಾನೊಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡಿ ಒಂದು 30 ನಿಮಿಷ ಇದು ರೆಸ್ಟ್ ಆಗೋಕ್ಕೆ ಬಿಡೋಣ. ಒಂದು ಮುಚ್ಚಳನ ಇದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 30 ಸೆಕೆಂಡ್ಸ್ ಅದು ರೆಸ್ಟ್ ಆಗಲಿ. ಸೊ ನಾನು ಅಷ್ಟರಲ್ಲಿ ಒಂದು ಪಾತ್ರೆನ ಸ್ಟವ್ ಮೇಲೆ ಪ್ರೀ ಹೀಟ್ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಅದರೊಳಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ. ಸೊ ಉಪ್ಪು ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಸೊ ಸ್ಟ್ಯಾಂಡ್ ಮೇಲೆ ಈಗ ಈ ಕೇಕ್ನ ಒಂದು ಪಾತ್ರೆಯಲ್ಲಿ ಹಾಕಿಡೋಣ. ಸೊ ಇದು ಪ್ರೀ ಹೀಟ್ ಆಗಲಿ. ಅಷ್ಟೊತ್ತಿಗೆ ಮಿಕ್ಸ್ಚರ್ ನಾವು ಮಾಡಿಟ್ಟಿದ್ದೀವಲ್ಲ, ಕೇಕ್ ಮಿಕ್ಸ್ಚರು, ಅದು ಸ್ವಲ್ಪ ರೆಸ್ಟ್ ಆಗಲಿ ಒಂದು 30 ಮಿನಿಟ್ಸು. ಸೊ ಸೂಜಿ ಬ್ಯಾಟರ್ ಅದು ರೆಸ್ಟ್ ಆಗೋಷ್ಟರಲ್ಲಿ ನಾವು ಒಂದು ಟ್ರೇನ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನೊಂದು ಟ್ರೇ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಟರ್ ಪೇಪರ್ನ ಅದನ್ನು ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಮೈದಾನ ಕೆಳಗೆ ಸ್ಪ್ರಿಂಕಲ್ ಮಾಡ್ಬೋದು. ಸೊ ಈಗ 30 ನಿಮಿಷ ಆಗಿದೆ. ಸೊ ತೆಗೆಯೋಣ, ನೋಡೋಣ. ಸೊ ನೋಡಿ ಎಷ್ಟು ಗಟ್ಟಿಯಾಗಿದೆ. ಸೊ ಈಗ ರವೆ ಎಲ್ಲ ಚೆನ್ನಾಗಿ ಸ್ವಲ್ಪ ಹರಡ್ಕೊಂಡಿರುತ್ತೆ. ಸೊ ಈಗ ಒಂದು 2-3 ಟೇಬಲ್ ಸ್ಪೂನ್ ಹಾಲು ಹಾಕೋಣ. ಸ್ವಲ್ಪ ಇದನ್ನು ಕನ್ಸಿಸ್ಟೆನ್ಸಿನ ಒಂಚೂರು ತುಂಬ ತಿಕ್ಕಿದೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ಸೊ ಈಗ ಇದಕ್ಕೆ
1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಈಗ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಟ್ರೇಗೆ ಈ ಬ್ಯಾಟರ್ನ ಹಾಕೋಣ. ನೋಡಿ, ಸೊ ಫುಲ್ ಬ್ಯಾಟರ್ ಹಾಕಿದ್ದೀನಿ. ಸೊ ಈಗ ಇದನ್ನು ಸ್ವಲ್ಪ ಲೆವೆಲ್ ಮಾಡಿ ಒಂಚೂರು ಟ್ಯಾಪ್ ಮಾಡಿದ್ರೆ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಇದಾಗುತ್ತೆ, ಸರಿ ಹೋಗುತ್ತೆ. ಸೊ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಸ್ಪ್ರಿಂಕಲ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಆಲ್ಮಂಡ್ಸು ಆಮೇಲೆ ವಾಲ್ನಟ್ ಹಾಕ್ತಾಯಿದ್ದೀನಿ. ಸೊ ಪ್ಲೇನ್ ಕೂಡ ಮಾಡ್ಬೋದು, ಸೊ ಅಥವಾ ರೇಸನ್ಸು ಗೋಡಂಬಿ ಕೂಡ ಹಾಕ್ಬೋದು. ಸೊ ಈಗ ಪ್ರೀ ಹೀಟ್ ಆಗಿರೋ ಪಾತ್ರೆಯಲ್ಲಿ ಈ ಟ್ರೇನ ಇಡ್ತಾ ಇದ್ದೀನಿ. ಸೊ ಹುಷಾರಾಗಿಡಬೇಕು, ಪಾತ್ರೆ ತುಂಬ ಬಿಸಿ ಇರುತ್ತೆ. ಸೊ ಇದನ್ನು ಕವರ್ ಮಾಡಿ 30 ರಿಂದ 35 ನಿಮಿಷ ಇದನ್ನು ಬೇಕ್ ಮಾಡಬೇಕು. ಸೊ ಈಗ ಒಂದು 35-40 ನಿಮಿಷ ಆಗಿದೆ. ಸೊ ಇದು ತೆಗೆದು ನೋಡೋಣ. ಸೊ ಒಂದು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೂತ್ ಪ್ರಿಕ್ನ ಹಾಕಿ ನೋಡ್ಬೋದು. ಸೊ ಅದು ಅಂಟದೀರ ಬಂದರೆ ಆಗಿದೆ ಅಂತ. ಸೊ ನೋಡಿ, ಸೊ ಈ ಕಡೆ ಚೆಕ್ ಮಾಡೋಣ. ಸೊ ಆಲ್ಮೋಸ್ಟ್ ಇದು ಫಿನಿಶ್ ಆಗಿದೆ. ಸೊ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ತೆಗೆದು ಕೂಲ್ ಆಗಕ್ಕೆ ಬಿಡೋಣ. ಸೊ ಟ್ರೇಯಿಂದ ತೆಗೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡೋದಕ್ಕೆ ಸರಿಗಿರುತ್ತೆ.